ವಿಚಾರಣೆಗೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಬರುವಂತೆ ಸೂಚನೆ. ಸಿಎಂ ಪತ್ನಿಯವರಿಗೆ ಇದು 2ನೇ ನೋಟಿಸ್ ಇಡಿ ಕಡೆಯಿಂದ. ಈ ಹಿಂದೆ ಜನವರಿ 3ಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ರು ಇಡಿ ಅಧಿಕಾರಿಗಳು. ಜನವರಿ 8ರ ಒಳಗೆ ದಾಖಲಾತಿಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳು ಪತ್ರದಲ್ಲಿ ಸೂಚಿಸಿದ್ರು. ಈಗ ಮತ್ತೊಂದು ಪತ್ರವನ್ನು ರವಾನೆ ಮಾಡಿರುವಂತಹದ್ದು. ಈ ಪತ್ರವನ್ನು ನೀವು ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಇಡಿ ತನಿಖೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ನ ಮೊರೆ ಕೂಡ ಹೋಗಿರುವಂಥದ್ದು. ಹಾಗಾಗಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ 3 ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಕೇಶ್, ರವೀಶ್ ಮತ್ತು ಮುರಳಿ. ನಾನು ಫಸ್ಟು ಸುಕೇಶ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸುಕೇಶ್, ಈ ಹಿಂದೆ ಕೂಡ ಒಂದು ಪತ್ರ ಇಡಿಯಿಂದ ರವಾನೆಯಾಗಿತ್ತು. ಇದು 2ನೇ ಪತ್ರ ರವಾನೆ ಆಗಿರುವಂಥದ್ದು. ಮತ್ತೊಂದು ಕಡೆ ಇದಕ್ಕೆ ಸ್ಟೇ ತರಲಿಕ್ಕೂ ಕೂಡ ಸಿದ್ದರಾಮಯ್ಯನವರ ಪತ್ನಿಯವರು ಕೋರ್ಟ್ನಲ್ಲಿ ಅಪ್ಲೈ ಮಾಡಿದ್ದಾರೆ. ಹಾಗಾಗಿ ನಾಳೆಯ ವಿಚಾರಣೆಗೆ ಹಾಜರಾಗುವಂತಹದ್ದು ಎಷ್ಟು ಮುಖ್ಯವಾಗುತ್ತೆ ಅಂತ ಹೇಳಿ. ಯಾಕಂದರೆ ಇದು 2ನೇ ನೋಟಿಸ್ ಆಗಿರುವಂಥದ್ದು. ಮೊದಲನೇ ನೋಟಿಸಲ್ಲಿ ದಾಖಲಾತಿಗಳನ್ನು ಮತ್ತು ಅನಂತರದೊಂದು ಕ್ಲಾರಿಫಿಕೇಷನನ್ನು ಕೇಳಿದ್ರು ಇಡಿ ಅನ್ನುವಂಥದ್ದು. ಈಗ ದಾಖಲಾತಿ ತಲುಪಿದ ನಂತರದಲ್ಲಿ ಅವರಿಗೆ ಈಗ ವಿಚಾರಣೆಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಅಕ್ರಮ ಹಣ ವರ್ಗಾವಣೆ ಸೇರಿದಂತೆ ಸಾಕಷ್ಟು ವಿಚಾರಗಳಲ್ಲಿ ಪ್ರಸ್ತಾಪ ಆಗಿರುವಂಥದ್ದು. ಹಾಗಾಗಿ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳವರ ಪತ್ನಿ ಇಡಿ ಮುಂದೆ ಹಾಜರಾಗ್ತಾರಾ ಅಥವಾ ಕೋರ್ಟ್ ಮೂಲಕವಾಗಿ ಬೇರೆ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರಾ ಅಥವಾ ಅವರ ವಕೀಲರ ಮೂಲಕವಾಗಿ ಪ್ರತಿಕ್ರಿಯೆಗೆ ಮುಂದಾಗ್ತಾರಾ ಅಥವಾ ಖುದ್ದಾಗಿ ಹಾಜರಾಗ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಈಗ ಅದಕ್ಕೆ ಏನು ಅವಕಾಶಗಳಿದೆ, ಬಹುಶಃ ಅದೆಲ್ಲವನ್ನೂ ಕೂಡ ಕಾನೂನು ತಜ್ಞರ ಜೊತೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡುವಂಥ ಅಥವಾ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥ ಸಾಧ್ಯತೆ ಇರುತ್ತೆ. ಆದರೆ ಅವರಿಗೆ ಕೊಟ್ಟಿರುವಂಥ ನೋಟಿಸ್ನ ಪ್ರಕಾರ ನಾಳೆ ಬೆಳಿಗ್ಗೆ 11 ಗಂಟೆಗೆ ಅವರು ಇಡಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾದಂಥ ಸೂಚನೆ ಅದರಲ್ಲಿ ಇರುವಂಥದ್ದು ಕೂಡ. ಪ್ರೇಮ್. ಓಕೆ ಸುಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ರವೀಶ್ ಮತ್ತು ಮುರಳಿ ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ.